ಸ್ನೇಹಿತರೆ ನಮಸ್ಕಾರ. ಕೋಲಾರ ಕಾಂಗ್ರೆಸ್ ಏನಾಗಿದೆ? ಆಶ್ಚರ್ಯ ಆಗ್ತಾ ಇದೆಯಲ್ಲ. ಅಯ್ಯೋ ಕಾಂಗ್ರೆಸ್, ಅಯ್ಯಯ್ಯೋ ಕಾಂಗ್ರೆಸ್. ಈಗ ಇದು ಕೋಲಾರದ ಕಾಂಗ್ರೆಸ್ನ ಪರಿಸ್ಥಿತಿ. 2024 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರದ ಅಭ್ಯರ್ಥಿ ಗೆಲ್ಲುವುದು ಗತಾಯ ಶತಸಿದ್ಧ ಎಂದು ಹೇಳ್ತದ್ದಂಥ ಕಾಂಗ್ರೆಸ್ ನಾಯಕರು ಈಗ ಮಕಾಡೆ ಮಲಗಿದ್ದಾರೆ. ಏನಪ್ಪ ಇದು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಅನಿಸ್ಬೋದಲ್ವ. ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಯಾಗಲಿ ಅವ್ರನ್ನ ನಾವು ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತ ಹೈಕಮಾಂಡ್ ಮುಂದೆ ಬಡಾಯಿ ಕೊಚ್ಕೊಂಡಿದ್ದಂಥ ಕಾಂಗ್ರೆಸ್ ಮುಖಂಡರು ಈಗ ಪೆಚ್ಚುಮರೆಗೆ ಬಿದ್ದಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದರು, ಅಂದರೆ ಕಾಂಗ್ರೆಸ್ ಶಾಸಕರಿದ್ದರು. ಅದರಲ್ಲೂ ಪ್ರಮುಖವಾಗಿ ಒಬ್ಬ ಸಚಿವರಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ಹೀನಾಯವಾಗಿ ಸೋಲು ಕಂಡಿದೆ. ಹೀನಾಯವಾಗಿ ಏನು ಸೋಲು ಕಂಡಿಲ್ಲ, ಕಡಿಮೆ ಮತಗಳ ಅಂತರದಲ್ಲಿ ಸೋತಿದೆ. ಅಂದರೆ ಕಾಂಗ್ರೆಸ್ ಪಕ್ಷದ ಒಳಜಗಳಗಳು, ಕಿತ್ತಾಟಗಳು, ಆಂತರಿಕ ಕಲಹಗಳಿಂದಾಗಿ ಪದೇ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷ ಹಿನ್ನಡೆಗೆ ಆಗ್ತಾ ಇದೆ, ಅಂದರೆ ಹಿಂಬದಿಗೆ ಬರ್ತಾ ಇದೆ. ಮುಂಚೂಣಿಯಲ್ಲಿದ್ದಂಥ ಕಾಂಗ್ರೆಸ್ ಈಗ ಹಿನ್ನೆಲೆಗೆ ಬರ್ತಾ ಇದೆ. ಇದನ್ನೆಲ್ಲ ಗಮನಿಸ್ತಾ ಹೋದರೆ ಕೋಲಾರದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲದಂಥ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೋಲಾರ ಕ್ಷೇತ್ರದಲ್ಲಿ ಶಾಸಕಿ ಅಂದರೆ KGF ಶಾಸಕಿಯಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಅತಿ ಹೆಚ್ಚು ಅಂದರೆ ಮತಗಳ 34,000 ಮತಗಳ ಅಂತರವನ್ನು ಕೊಟ್ಟಿರೋದು ಬಿಟ್ಟರೆ ಇನ್ನು ಉಳಿದಂತೆ 4 ಶಾಸಕರು ಅಂದರೆ ಸಚಿವ ಡಾಕ್ಟರ್ MC ಸುಧಾಕರ್ ಆದಿಯಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಅಂದರೆ ಒಂದು ದಡ ಮುಟ್ಟಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂಕೋಚ ಅನಿಸುತ್ತೆ. ಅಂದರೆ ನಾವು ಏನೇ ಮಾಡಿದ್ರೂ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ ಗೌತಮ್ ಅವರು ಅಂತ ಹೇಳ್ತಿದ್ದಂಥ ಶಾಸಕರು ಕೂಡ ಈಗ ಸುಮ್ಮನೆ ಮಕಾಡೆ ಮಲಗುವಂಥ ಪರಿಸ್ಥಿತಿಯಾಗಿದೆ. ಸ್ನೇಹಿತರೆ ಅದೆಲ್ಲ ಬಿಡಿ. ಏನು ಲೆಕ್ಕಾಚಾರ ಉಲ್ಟಾ ಆಗಿದೆ, ಲೆಕ್ಕಾಚಾರ ಸೀದಾಗಿದೆ, ಅದ್ರ ಬಗ್ಗೆಲ್ಲ ನಾವು ಮಾತಾಡೋಕ್ಕೋಗಲ್ಲ. ಅಂದರೆ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ ಅನ್ನೋದನ್ನು ನಾವು ಅಂಕಿಅಂಶಗಳ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಕ್ಕೆ ಹೋದಾಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಇದ್ದಂಥ ಅಂದರೆ ಒಗ್ಗಟ್ಟು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. KH ಮುನಿಯಪ್ಪ ಅವರು ಸೋತ ನಂತರ ಕೋಲಾರದ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು ಅಂದರೆ ಒಡೆದ ಮನೆಯ ರೀತಿಯಲ್ಲಿ ಆಗಿದೆ. ಅಂದರೆ KH ಅಂದರೆ ಕಾಂಗ್ರೆಸ್ ಅಂದರೆ KH ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥವರು ಈಗಲೂ ಕೂಡ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಲೂ ಕೂಡ ಬೆಳಗ್ಗೆ ಬೀಗ ತೆಗೆಯೋದು ಮತ್ತು ಬೀಗ ಹಾಕೋ ಕೆಲಸನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥವರು ಏನು ಪಕ್ಷ ಸಂಘಟನೆ ಮಾಡೋದ್ರ ಬಿಟ್ಟು ರಾಜಕೀಯ ಅಂದರೆ ಯಾರು ಬರ್ತಾರೆ, ಉಸ್ತುವಾರಿಗಳು ಯಾರಿರ್ತಾರೆ, ಜೊತೆಗೆ ಶಾಸಕರು ಯಾರಿರ್ತಾರೆ, ಹಾಗೂ ಅಂದರೆ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳನ್ನಾಗಿ ಯಾರಿರ್ತಾರೋ ಅವ್ರ ಜೊತೆ ಹಿಂಬಾಲಕರಾಗಿ ಓಡಾಡಿಕೊಂಡು ಪಕ್ಷನ ಸಂಘಟನೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದಕ್ಕೆ ಒಂದು 2 ಉದಾಹರಣೆಗಳು ಕೊಡ್ತೀನಿ. ಅಂದರೆ ಕಾಂಗ್ರೆಸ್ ಪಕ್ಷದ ವೀಕ್ಷಕರ ಸಭೆಯಲ್ಲಿ ಪ್ರಮುಖ ವ್ಯಕ್ತಿಗಳು ಕಿತ್ತಾಡಿಕೊಂಡು ಡಿಚ್ಚಿಗಳು ಹೊಡ್ಕೊಂಡು ಅವರು ಆಸ್ಪತ್ರೆ ಸೇರಿ ತದನಂತರ ಏನು ರಾಜ್ಯ ಪಂಚಾಯತಿಗಳಾಗಿ ಕಂಪ್ಲೇಂಟ್ ಬೇಡ, ಕೇಸುಗಳು ಬೇಡ, ಹಾಗಾಗಿ ರಾಜ ಆಗೋಣ ಅಂತ ಕಿತ್ತಾಡಿರೋ ಉದಾಹರಣೆಗಳಿದೆ. ಮೊನ್ನೆ ಅಂದರೆ ಕಳೆದ ತಿಂಗಳು ಏನು ಕಾಂಗ್ರೆಸ್ ಪಕ್ಷದ ಸಭೆ ಕರೆದಿದ್ದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮುಖಂಡರು ನೇರವಾಗಿ ರೊಚ್ಚಿಗೇಳ್ತಾರೆ ಜಿಲ್ಲಾಧ್ಯಕ್ಷರ ವಿರುದ್ಧ. ಯಾಕಪ್ಪ ಅಂದರೆ ಅಲ್ಪಸಂಖ್ಯಾತರು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಕ್ಕೆ ಮಾತ್ರ ಬೇಕಾ? ವೇದಿಕೆನಲ್ಲಿ ನಮ್ಮ ಹೆಸರು ಹೇಳೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಯಾಕೆ ಬೇಕು ಪಕ್ಷ, ನೀವೇನಕ್ಕೆ ಜಿಲ್ಲಾಧ್ಯಕ್ಷರಾಗಿದ್ದೀರ ಅಂತ ಬಹಿರಂಗವಾಗಿ ಜಿಲ್ಲಾಧ್ಯಕ್ಷನ ಪ್ರಶ್ನೆ ಮಾಡ್ತಾರೆ. ಹೌದು, ನಿಜ. ಪಕ್ಷ ಅಂದರೆ ಎಲ್ರಿಗೂ ಒಂದು ಉನ್ನತವಾದಂಥ ಸ್ಥಾನಮಾನ ಕೊಡಬೇಕು. ಎಲ್ಲರೂ ಸೇರಿದ್ರೇ ಅದನ್ನು ನಾವು ಪಕ್ಷನ ಎಲ್ಲರೂ ಸೇರಿ ಒಂದು ಸದೃಢವಾಗಿ ಕಟ್ಟುವಂಥ ಪ್ರಯತ್ನ ಮಾಡಬೇಕು. ಇಲ್ಲ ನಾನೇ ಮಾಡಿದ್ದೆ ಕರೆಕ್ಟು, ನಾನು ಮಾಡಿದ್ದೆ ತಪ್ಪು,
ನಾನು ಹೇಳಿದ್ದೆ ಸರಿ, ನಾನು ಹೇಳ್ದಂಗೆ ನೀವು ಕೇಳಬೇಕಂದಾಗ ಅಫ್ಕೋರ್ಸ್ ಪಕ್ಷ ಸಂಘಟನೆ ಆಗಲ್ಲ. ಅದೇ ಪರಿಸ್ಥಿತಿ ಕೋಲಾರದಲ್ಲಿ ಆಗಿರೋದು. ಪ್ರತಿ ಸಭೆ ನೀವು ಕಾಂಗ್ರೆಸ್ ಪಕ್ಷದ ಸಭೆಗೆ ನೀವು ಹೋಗಿ, ಪ್ರತಿ ಸಭೆನಲ್ಲೂ ಯಾವಾಗಲೂ ಕಿತ್ತಾಟ ಆಗ್ತಾನೇ ಇರ್ತದೆ. ಅಂದರೆ ಕಿತ್ತಾಟ ಆಗೋದೇನೋ, ಹೊಡೆದಾಟ ಆಗೋದೇನೋ, ಕೊನೆಗೆ ಅಲ್ಲಿ ಹರಸಾಹಸ ಪಟ್ಟು ಅದನ್ನು ಜಗಳ ಬಿಡಿಸೋದಕ್ಕೆ ಪೊಲೀಸರೇ ಬರಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಾಗಿದೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ದ ಹಾಗೆ ಅಂತ ಹೇಳ್ತಿದ್ದವರು ಈಗ ಸಮುದ್ರದಲ್ಲಿ ಮುಳುಗೋಗಂಥ ಒಂದು ಎಲ್ಲ ಲಕ್ಷಣಗಳು ಕೂಡ ಇದೆ. ಕೆ ಎಚ್ ಮುನಿಯಪ್ಪ ಅವರು ಒಂದು ಬಣ ಆದರೆ, ರಮೇಶ್ ಕುಮಾರ್ ಇರ್ಬೋದು, ಅನಿಲ್ ಕುಮಾರ್ ಇರ್ಬೋದು, ಕೊತ್ತೂರು ಮಂಜುನಾಥ್ ಅವರು ಇರ್ಬೋದು, ಹಾಗೂ ಇನ್ನಿತರೆ ಮುಖಂಡರುಗಳು ಇನ್ನೊಂದು ಬಣ ಸೇರಿಕೊಂಡು ಇಲ್ಲಿ ಎರಡೂ ಬಣಗಳು ಒಬ್ಬರು ನೋಡಿದರೆ ಒಬ್ರಿಗೆ ಆಗ್ತಲ್ಲ. ಅಂದರೆ ನೀನು ನೋಡಿದರೆ ನನಗಾಗಲ್ಲ, ನಾನು ನೋಡಿದರೆ ನಿನಗಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇವರು ಎರಡೂ ಬಣಗಳ ಕಿತ್ತಾಟದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಂಥ ಕೆ ವಿ ಗೌತಮ್ ಅವರು ಸೋಲು ಕಾಣಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ಅಂದರೆ ಪಕ್ಷ ಸಂಘಟನೆ ಮಾಡುವಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ನಾಯಕರು ಎಡವಿದ್ದಾರೆ. ಸೊ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹೊಡೆತ ಬೀಳೋದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನಾದ್ರೂ ಪಕ್ಷ ಸಂಘಟನೆಗೊಳ್ತದ ಇಲ್ಲ ಅಂದರೆ ಇದೇ ಪರಿಸ್ಥಿತಿನ ಮುಂದುವರ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.